ಹಿಂದೆ ನಾವು ವಿರೋಧ ಪಕ್ಷದಲ್ಲಿದ್ದಾಗ ಅವರು ಅಧಿಕಾರದಲ್ಲಿದ್ದಾಗ ಯಾವ್ಯಾವ ಕೇಸ್ಗಳನ್ನು CBI ಕೊಟ್ಟಿದ್ದಾರೆ? ಹಾಂ, ಕೊಟ್ಟಿದ್ದಾರೆ ಯಾವ್ದಾದ್ರು ಕೇಸ್ನ? ಹಾಂ, ಮತ್ತು ಅವ್ರಿಗೆ ಯಾವ ನೈತಿಕ ಹಕ್ಕಿದೆ ಹೇಳಲಿಕ್ಕೆ? ಯಾವ ಕಾರಣಕ್ಕೆ ಪದೇ ಪದೇ CBI ಅಂತಾರೆ ಸರ್ ಅವರು? ಅವರು ಅಧಿಕಾರದಲ್ಲಿದ್ದಾಗ ಕೊಟ್ಟಿದ್ರೆ ಎಲ್ಲ ಕೇಸ್ಗಳು ನಾವು ಡಿಮ್ಯಾಂಡ್ ಮಾಡೋದಲ್ಲ, ಆ ಕೇಸ್ಗಳನ್ನೆಲ್ಲ ಕೊಟ್ಟಿದ್ರೆ ಅವ್ರಿಗೆ ನೈತಿಕತೆ ಇರ್ತಿತ್ತು. ಈಗ ನೈತಿಕತೆ ಇದೆಯಾ? ಯಾವುದಾದ್ರು ಒಂದು ಕೇಸು ಕೊಟ್ಟಿರ್ತಕ್ಕಂಥದ್ದು ತೋರಿಸ್ಲಿ. ನಾನು ಚೀಫ್ ಮಿನಿಸ್ಟರ್ ಇರುವಾಗ ಅನೇಕ ಕೇಸ್ಗಳನ್ನು, ಸುಮಾರು 7-8 ಕೇಸ್ಗಳನ್ನು CBI ಕೊಟ್ಟಿದ್ದೀನಿ. ಇವ್ರು ಕೊಟ್ಟಿದ್ದಾರಾ? ಜಾರ್ಜ್ ಕೇಸ್ ಕೊಟ್ಟಿದ್ದೀನಿ, ಲಾಟ್ರಿ ಕೇಸ್ ಕೊಟ್ಟಿದ್ದೀನಿ, ಸೌಜನ್ಯ ಕೇಸ್ ಕೊಟ್ಟಿದ್ದೀನಿ, ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕೊಟ್ಟಿದ್ದೀನಿ. ಇವ್ರು ಯಾವ್ದು ಕೊಟ್ಟಿದ್ದಾರೆ? ಯಾವುದಾದ್ರು ಒಂದು ಕೇಸ್ ಇಂಥ ಕೇಸ್ ಕೊಟ್ಟಿದ್ದೀವಿ ಅಂತ ಹೇಳಿ ಜನಾಂದೋಲನ ಮಾಡ್ತೀವಿ ಅದೇ ಕೇಸ್ ಇಟ್ಕೊಂಡು ಇಡೀ ರಾಜ್ಯಾದ್ಯಂತ ಮಾಡಲಿ. ಅವರು ಈಗ ಆಂದೋಲನ ಮಾಡಲಿಕ್ಕೆ ಅವ್ರ ಪಾರ್ಟಿಗೆ ಸೇರಿದ್ರು. ವಿರೋಧ ಪಕ್ಷದಲ್ಲಿರುವಾಗ ಏನು ಆಂದೋಲನಗಳು ಮಾಡ್ತಾರೆ, ಏನು ಚಳುವಳಿಗಳು ಮಾಡ್ತಾರೆ, ಏನು ಪ್ರತಿಭಟನೆ ಮಾಡ್ತಾರೆ, ಅವ್ರಿಗೆ ಸೇರಿದ್ರು. ನಾವು ಏನು ಉತ್ತರ ಕೊಡಬೇಕು ಅದನ್ನು ಕೊಡ್ತೀವಿ.